ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನೀಲಿ ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದಷ್ಟು ಸ್ನಾಕ್ ರೆಸಿಪೀಸ್ ನ ತೋರಿಸ್ತಾ ಇದ್ದೀನಿ. ತುಂಬಾನೇ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ಮಕ್ಕಳಿಗೆ ಹೆಲ್ತಿ ಆಗಿರುತ್ತೆ, ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬಾನೇ ಇಷ್ಟಪಟ್ಟು ಅವರು ಕೂಡ ತಿಂತಾರೆ. ನಾನಿಲ್ಲಿ ಇವತ್ತು ಮೂಂಗಲ್ ಅದೇ ರೀತಿ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಚಿಪ್ಸ್ ರೆಸಿಪಿ, ಹಾಗೇನೆ ಕಡಲೆಬೇಳೆ ನಮ್ಕೀನ್ ಮತ್ತೆ ಕಾಂಗ್ರೆಸ್ ಕಡಲೆ ಬೀಜ ಅದೇ ರೀತಿ ತುಂಬಾ ರುಚಿಯಾಗಿ ಒಂದು ಮುರುಕು ರೆಸಿಪಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಹಾಗೇನೆ ಅವರೇ ಬೇಳೆ ಮಿಕ್ಸ್ಚರ್. ಸೊ ಲೇಟ್ ಮಾಡ್ತೀರಾ, ಒನ್ ಬೈ ಒನ್ ನೋಡ್ಕೊಳ್ಳೋಣ. ಮೊದಲನೇದಾಗಿ ಈ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಚಿಪ್ಸ್ ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ನೋಡ್ಬೋದು, ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಸೊ ಮನೇಲಿ ಮಾಡಿರುವಂತಹ ಅಕ್ಕಿ ಹಿಟ್ಟು ಅಥವಾ ಪ್ಯಾಕೆಟ್ ಅಕ್ಕಿ ಹಿಟ್ಟು ಯಾವ್ದಾದ್ರು ತಗೊಂಡು ಒಂದು ಬೌಲ್ಗೆ ಹಾಕೊಳ್ಳಿ. ಈಗ ಮತ್ತೆ ಅದೇ ಕಪ್ ಅಳತೆಯಲ್ಲಿ ಒಂದು 1/4 ಕಪ್ ನಷ್ಟು ನೀರ್ನ ಒಂದು ಪಾತ್ರೆಗೆ ಹಾಕೊಳ್ಳಿ. 1 ಕಪ್ ಅಕ್ಕಿ ಹಿಟ್ಟಿಗೆ 1/4 ಕಪ್ ಆಗುವಷ್ಟು ನಾವು ನೀರ್ನ ಹಾಕೊಳ್ಬೇಕು. ಸೊ ಈ ನೀರ್ನ ಚೆನ್ನಾಗಿ ಕುದಿಯಕ್ಕೆ ಬಿಡಿ. ನೀರ್ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದ ನಂತರ ಇದಕ್ಕೆ 1/2 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೇನೆ 1 ಟೀ ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು, ಹಾಗೇನೆ ಇದಕ್ಕೆ ಒಂದ್ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪು, ಹಾಗೇನೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ಒಂದ್ ಸ್ವಲ್ಪ ಅರಿಶಿನದ ಪುಡಿ ಹಾಕೊಳ್ಳಿ. ಮತ್ತೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಮತ್ತೆ ಒಂದ್ 2 ಚಿಟಿಕೆ ಆಗುವಷ್ಟು ಹಿಂಗನ್ನ ಹಾಕೊಳ್ಳಿ. ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು. ಹಾಗೇನೆ 1/4 ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನೀವು ಬೇಕಾದ್ರೆ ಈ ತುಪ್ಪ ಬದಲಾಗಿ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬಹುದು. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುದಿಯಕ್ಕೆ ಬಿಡಬೇಕು. ಈ ತರ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದ ನಂತರ ಗ್ಯಾಸ್ ನ ಆಫ್ ಮಾಡ್ಕೊಂಡ್ಬಿಟ್ಟು ಆ ನಂತರ ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಆಗಿದ ನಂತರ ಇದನ್ನ ಎತ್ಕೊಂಡು ಮತ್ತೆ ಸ್ವಲ್ಪ ಅಗಲಕ್ಕಿರೋ ಒಂದು ಪ್ಲೇಟ್ ಅಲ್ಲಿ ಹಾಕೊಂಡು ಒಂದ್ 2 ನಿಮಿಷ ಹಾಗೆ ಬಿಟ್ಬಿಡಿ. ಸ್ವಲ್ಪ ತಣ್ಣಗಾಗ್ಬೇಕಷ್ಟೇನೆ. ಒಂದ್ ಸ್ವಲ್ಪ ಕೂಲ್ ಆಗಿದ ನಂತರ ಕೈನ ರೀತಿ ತೇವ ಮಾಡ್ಕೊಂಡು ನಾವಿದ ಚೆನ್ನಾಗಿ ನಾದ್ಕೊಂಡು ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಕೈಗೆ ಬಿಸಿ ಆದಾಗೆಲ್ಲ ಕೈನ ನೀರಲ್ಲಿ ಅದ್ಕೊಂಡು ನಾವಿದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಒಂದ್ 5 ರಿಂದ 6 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡ್ಬೋದು ನೀವು, ಕನ್ಸಿಸ್ಟೆನ್ಸಿ ಅನ್ನೋದು ಈ ತರ ನಮ್ಗೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು. ತುಂಬಾ ಸಾಫ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ತುಂಬಾ ಸಾಫ್ಟ್ ಆದ್ರೆ ನಮ್ಗೆ ಆಯಿಲ್ ಅನ್ನೋದು ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡ್ಬಿಡತ್ತೆ. ಸೊ ಈ ರೀತಿ ಸ್ವಲ್ಪ ಗಟ್ಟಿಯಾಗಿದ್ರೆ ಸಾಕು. ಸೊ ಈ ತರ ಹಿಟ್ಟನ್ನ ಕಲಸಿದಾದ್ಮೇಲೆ ಈ ತರ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟಿನಲ್ಲಿ ಈಗ ಒಂದ್ ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡ್ ಆಗಿ ಮಾಡ್ಕೊಳ್ಳಿ. ಉಳಿದಿರೋ ಹಿಟ್ಟಿನಲ್ಲಿ ನಾವಿನ್ನ ಈ ರೀತಿ ಪ್ಲೇಟ್ ಮುಚ್ಚಿ ಎತ್ತಿಟ್ಕೊಳ್ಬೇಕು, ಒಣಗಬಾರ್ದು ಹಿಟ್ಟು ಅನ್ನೋದು. ಸೊ ಈಗ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಈ ರೀತಿ ಅದ್ಕೊಂಡು ನಾವಿನ್ನ ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಕ್ಕಿ ಹಿಟ್ಟನ್ನ ರೀತಿ ಸ್ವಲ್ಪ ಡಸ್ಟ್ ಮಾಡ್ಕೊಳ್ತಾ ನಾವಿನ್ನ ರೋಲ್ ಮಾಡ್ಕೊಳ್ಬೇಕು. ಜಾಸ್ತಿ ಫೋರ್ಸ್ ಆಗಿ ರೋಲ್ ಮಾಡೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಸ್ಮೂತ್ ಆಗಿ ನಾವಿನ್ನ ಲಟ್ಟಿಸ್ಕೊಳ್ಬೇಕಾಗತ್ತೆ. ಸೊ ನಾವಿದನ್ನ ಚಪಾತಿಗೆ ಲಟ್ಟಿಸ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ದಪ್ಪಕ್ಕೆ ನಾವಿದನ್ನ ಲಟ್ಟಿಸ್ಕೊಂಡ್ರೆ ಸಾಕು. ಸೊ ಈ ತರ ಇದನ್ನ ಲಟ್ಟಿಸಿದಾದ್ಮೇಲೆ ಎಡ್ಜಸ್ ಎಲ್ಲ ನೀಟಾಗಿ ಸ್ಕ್ವೇರ್ ಶೇಪ್ಗೆ ಕಟ್ ಮಾಡ್ಕೊಂಡ್ಬಿಡಿ. ಆಮೇಲೆ ಎಕ್ಸ್ಟ್ರಾ ಎಡ್ಜಸ್ ಎಲ್ಲಾನು ತೆಗೆದಾಕ್ಬಿಟ್ಟು ಮತ್ತೆ ನಾವು ರೀಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಈ ತರ ಸ್ಕ್ವೇರ್ ಶೀಟ್ ಆಗಿ ರೆಡಿ ಮಾಡ್ಕೊಂಡಿದ ನಂತರ ನಾವು ಅದನ್ನ ಮತ್ತೆ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳ್ಬೇಕು. ಈ ತರ ಮೊದಲು ಸ್ಕ್ವೇರ್ಸ್ ಆಗಿ ಕಟ್ ಮಾಡ್ಕೊಂಡಿದ ನಂತರ ಮತ್ತೆ ಇದನ್ನ ಟ್ರಯಾಂಗಲ್ಸ್ ಆಗಿ ಕಟ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಯಾವ ಶೇಪ್ ಇಷ್ಟ ಇದ್ರೆ ಆ ಶೇಪ್ ನಲ್ಲಿ ಕೂಡ ಕಟ್ ಮಾಡಿ ಮಾಡ್ಕೊಳ್ಬಹುದು. ಈ ತರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಕಟ್ ಮಾಡ್ಕೊಳ್ಳಿ, ತುಂಬಾ ಈಸಿ ಆಗುತ್ತೆ. ಸೊ ಹೀಗೆ ಇದನ್ನೆಲ್ಲ ಎತ್ಕೊಂಡ್ಬಿಟ್ಟು ಈ ರೀತಿ ಒಂದು ಪ್ಲೇಟ್ ಅಲ್ಲಿ ಹಾಕೊಂಡು ಎತ್ತಿಟ್ಕೊಳ್ಬೇಕು. ಇದೇ ತರ ನಾವು ಉಳಿದಿರೋ ಹಿಟ್ಟಿನಲ್ಲಿ ಕೂಡ ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಹಾಕಿ ಎತ್ತಿಟ್ಕೊಳ್ಬೇಕು. ಸೊ ಈಗ ಇವನ್ನ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಆಯಿಲ್ ನ ಚೆನ್ನಾಗಿ ಬಿಸಿ ಮಾಡಿ, ಆಯಿಲ್ ಬಿಸಿ ಆಗಿದ ನಂತರ ಗ್ಯಾಸ್ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಈ ರೀತಿ ಆಯಿಲ್ ಅಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟನ್ನ ಹಾಕೊಂಡು ಚೆನ್ನಾಗಿ ನಾವಿನ್ನ ಒಂದ್ 2 ರಿಂದ 3 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ಒಂದ್ 2-3 ನಿಮಿಷ ಬಿಟ್ಟಿದ್ದಾದ್ಮೇಲೆ ನಾವಿನ್ನ ಇನ್ನೊಂದ್ ಕಡೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಮೀಡಿಯಂ ಫ್ಲೇಮ್ ನಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಹಾಕಿದ ತಕ್ಷಣ ನಾವು ತಿರುಗಿಸಿದ್ರೆ ಆ ಶೇಪ್ ಅನ್ನೋದು ಕಟ್ ಆಗ್ಬಿಡತ್ತೆ. ಸೊ ಹಾಗಾಗಿ ಹಾಕಿದ್ದಾದ್ಮೇಲೆ ಒಂದ್ 2 ನಿಮಿಷ ಬಿಟ್ಟು ಅನಂತರ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗ್ಬಿಟ್ಟು ಚೆನ್ನಾಗಿ ಗರಿಗರಿಯಾಗಿ ಸೌಂಡ್ ಬರೋ ತನಕ ನಾವಿನ್ನ ಫ್ರೈ ಮಾಡಿ ಎತ್ಕೊಳ್ಬೇಕಾಗತ್ತೆ. ಸೊ ನೋಡ್ಬೋದು ನೀವು, ಚೆನ್ನಾಗಿ ಫ್ರೈ ಆಗಿದೆ. ಸೊ ಈ ರೀತಿ ಫ್ರೈ ಆಗಿದ ನಂತರ ನಾವಿನ್ನ ಎತ್ಕೊಂಡ್ಬಿಡ್ಬೇಕಷ್ಟೇನೆ. ಸೊ ಇವು ನಮ್ಗೆ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೇನೆ ಆಯಿಲ್ ಅಲ್ಲಿ ಬರೋ ಬಬಲ್ಸ್ ಕೂಡ ಕಡಿಮೆ ಆಗ್ಬಿಡತ್ತೆ. ಸೊ ಆ ಸ್ಟೇಜ್ ನಲ್ಲಿ ಈ ಚಿಪ್ಸ್ ನ ಇಟ್ಕೊಂಡ್ಬಿಡಿ. ಸೊ ನೋಡಿದ್ರಲ್ವಾ ಎಷ್ಟು ಸೂಪರ್ ಆಗಿ ನಮ್ಗೆ ಈ ಟೇಸ್ಟಿಯಾಗಿ ಈ ಅಕ್ಕಿ ಹಿಟ್ಟಿನಲ್ಲಿ ಚಿಪ್ಸ್ ರೆಡಿ ಆಗೋಗಿದಾವೆ ಅಂತ. ಸೇಮ್ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಎಲ್ಲ ಕೂಡ ಹಾಕಿ ಫ್ರೈ ಮಾಡ್ಕೊಂಡು ಎತ್ಕೊಳ್ಳೋದಷ್ಟೇನೆ.
ಸೊ ಈ ತರ ಎಲ್ಲ ಫ್ರೈ ಮಾಡಿ ಎತ್ಕೊಂಡಿದ್ದಾದ್ಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳಿ. ಆಯಿಲ್ ಎಲ್ಲಾನು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಜಾಸ್ತಿ ಏನು ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಆಯಿಲ್, ತುಂಬಾ ಕಡಿಮೆ ಆಯಿಲ್ ನಲ್ಲಿ ನಾವು ಇದನ್ನ ಮಾಡ್ಕೊಳ್ಬಹುದು. ಸೊ ಈ ತರ ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು 8 ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ 1 ತಿಂಗಳು ನಾವು ಇದನ್ನ ಇಟ್ಕೊಂಡು ತಿನ್ಕೋಬಹುದು. ಕೆಟ್ಟೋಗೋದಿಲ್ಲ, ಹಾಗೇನೆ ಮೆತ್ತಗಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಚಿಪ್ಸ್ ಅಂತೂ ರೆಡಿ ಆಗ್ಬಿಟ್ಟಿದೆ. ಈಗ ನೆಕ್ಸ್ಟ್ ಆಗಿ ನಾವು ಖಾರ ಕಡಲೆಬೇಳೆ ನೋಡ್ಕೊಳ್ಳೋಣ. ಸೊ ಫಸ್ಟ್ ಆಗಿ ಈ ರೀತಿ ನೋಡಿ, ನಾನಿಲ್ಲಿ ಈ ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. ಸೊ ಈಗ ಈ ಕಡಲೆಬೇಳೆನ ನಾವು ನೆನೆಸಿ ಇಟ್ಕೊಳ್ಬೇಕಾಗತ್ತೆ. ನೆನೆಸುವಾಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಕೂಡ ಹಾಕಿ ನೆನೆಸಿ ಇಟ್ಕೊಳ್ಳಿ. ಅಟ್ಲೀಸ್ಟ್ 4 ರಿಂದ 5 ಗಂಟೆಗಳ ಕಾಲ ನಾವು ಈ ಕಡಲೆಬೇಳೆನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ. ಚೆನ್ನಾಗಿ 2 ರಿಂದ 3 ಸತಿ ವಾಶ್ ಮಾಡಿ ನೆನೆಸಿ ಇಟ್ಕೊಳ್ಳಿ. ಸೊ ಚೆನ್ನಾಗಿ ನೆಂದಾದ್ಮೇಲೆ ಈ ರೀತಿ ಒಂದು ಸ್ಟ್ರೈನರ್ಗೆ ಹಾಕಿ 1-2 ನಿಮಿಷ ಹಾಗೆ ಬಿಟ್ಬಿಡಿ. ನೀರೆಲ್ಲ ಹೋದ ನಂತರ ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ನಾವಿದ್ನ 5 ರಿಂದ 6 ನಿಮಿಷಗಳ ಕಾಲ ಫ್ಯಾನ್ ಕೆಳಗಡೆ ಹಾಗೆ ಬಿಟ್ಬಿಡ್ಬೇಕು. ಸೊ ನೀರೆಲ್ಲ ನಮ್ಗೆ ಫುಲ್ ಡ್ರೈ ಆಗ್ಬಿಡ್ಬೇಕು, ಒಂಚೂರು ಕೂಡ ತೇವಾಂಶ ಇರಬಾರ್ದು. ಸೊ ನೋಡ್ಬೋದು ನೀವು ಈ ರೀತಿ ಚೆನ್ನಾಗಿ ಡ್ರೈ ಆಗಿದೆ ಅಲ್ವಾ. ಜಾಸ್ತಿ ಹೊತ್ತು ಡ್ರೈ ಮಾಡಬೇಡಿ, ಜಸ್ಟ್ ಬೇಗನೆ ಡ್ರೈ ಆಗ್ಬಿಡುತ್ತೆ. ಸೊ ನೋಡ್ಕೊಂಡು ಆ ತೇವಾಂಶ ಎಲ್ಲ ಡ್ರೈ ಆಗಿದ ನಂತರ ಇದನ್ನ ಎತ್ಕೊಂಡ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಹಾಕೊಂಡು ಇಟ್ಕೊಳ್ಳಿ. ಸೊ ಈಗ ಒಂದ್ ಸ್ವಲ್ಪನೇ ಈ ರೀತಿ ಒಂದು ಸ್ಟ್ರೈನರ್ ಅಲ್ಲಿ ಹಾಕೊಂಡು, ಅಥವಾ ಜ್ಯೂಸ್ ಫಿಲ್ಟರ್ ಇರುತ್ತಲ್ವಾ, ಸೊ ಅದ್ರಲ್ಲಿ ನಾನು ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ನೀವು ಡೈರೆಕ್ಟ್ ಆಗಿ ಆಯಿಲ್ ಗೆ ಹಾಕಿ ಆದ್ರೂ ಫ್ರೈ ಮಾಡ್ಕೊಳ್ಬಹುದು. ಅದಕ್ಕಿಂತ ಈ ರೀತಿ ನಾವು ಸ್ಟ್ರೈನರ್ ಅಲ್ಲಿ ನಾವು ಇದನ್ನ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ, ಈವನ್ ಆಗಿ. ಸೊ ನೋಡ್ಬೋದು ಈ ರೀತಿ ಚೆನ್ನಾಗಿ ಬಿಸಿಯಾಗಿರೋ ಎಣ್ಣೆಯಲ್ಲಿ ಈ ಫಿಲ್ಟರ್ ನ ಇಟ್ಕೊಂಡು ಈ ರೀತಿ ನಾವು ಮೀಡಿಯಂ ಫ್ಲೇಮ್ ನಲ್ಲಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಇರಬೇಕು. ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ಒಂದು ಬ್ಯಾಚ್ ಫ್ರೈ ಆಗ್ಲಿಕ್ಕೆ ನಮ್ಗೆ ಒಂದು 8 ರಿಂದ 9 ನಿಮಿಷ ಟೈಮ್ ತಗೊಳುತ್ತೆ. ಸೊ ನಿಧಾನವಾಗಿ ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಗರಿ ಆಗೋ ತನಕ, ಹಾಗೇನೆ ಈ ಬಬಲ್ಸ್ ಅನ್ನೋದು ಆಲ್ಮೋಸ್ಟ್ ಕಡಿಮೆ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡ್ಬೋದು ನೀವು ಚೆನ್ನಾಗಿ ಫ್ರೈ ಆಗಿದೆ, ಹಾಗೇನೆ ಗರಿ ಆಗಿ ನಮ್ಗೆ ಸೌಂಡ್ ಕೂಡ ಬರ್ತಾ ಇದೆ. ಸೊ ಈ ರೀತಿ ಚೆನ್ನಾಗಿ ಗರಿ ಆಗೋ ತನಕ ಸೌಂಡ್ ಬಂದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಇಟ್ಕೊಂಡ್ಬಿಡಿ. ಸೊ ಈ ತರ ನಮಗೆ ಚೆನ್ನಾಗಿ ಗರಿಗರಿಯಾಗಿ ಸೌಂಡ್ ಬಂದ್ರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇದನ್ನ ಇಟ್ಕೊಂಡು ಈ ರೀತಿ ಒಂದು ಟಿಶ್ಯೂ ಪೇಪರ್ ಇರೋ ಬೌಲ್ಗೆ ಹಾಕೊಳ್ಳಿ. ಸೇಮ್ ಇದೇ ವಿಧಾನದಲ್ಲಿ ನಾವು ಎಲ್ಲಾನು ಸಹ ಫ್ರೈ ಮಾಡಿ ಇದೇ ಬೌಲ್ಗೆ ಹಾಕೊಳ್ಬೇಕು. ಗ್ಯಾಸ್ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗತ್ತೆ. ಸೊ ಈಗ ಈ ಕಡಲೆಬೇಳೆನಲ್ಲಿರುವಂತಹ ಎಕ್ಸ್ಟ್ರಾ ಆಯಿಲ್ ಏನಿದೆ ಅದನ್ನ ಈ ರೀತಿ ನಾವು ಟಿಶ್ಯೂ ಪೇಪರ್ ನಲ್ಲಿ ನೀಟಾಗಿ ರಬ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಆಗ ನಮ್ಗೆ ತಿನ್ನುವಾಗ ಆಯಿಲ್ ಇರೋದಿಲ್ಲ. ಈ ತರ ನೀಟಾಗಿ ಎಕ್ಸೆಸ್ ಆಯಿಲ್ ಅನ್ನು ರಬ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೊಳ್ಳಿ. ಸೊ ನಾವು ಉಪ್ಪು ಆಲ್ರೆಡಿ ನೆನೆಸುವಾಗ ಹಾಕೊಂಡಿದೀವಿ, ಸೊ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಬೇಕು. ಹಾಗೇನೆ 1/2 ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, ಹಾಗೇನೆ ಜಸ್ಟ್ ಒಂದ್ ಸ್ವಲ್ಪ ಧನಿಯಾ ಪುಡಿ ಕೂಡ ಹಾಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಿ. ಫುಲ್ ಆಗಿ ತಣ್ಣಗಾದ ನಂತರ ಒಂದು 8 ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ 1 ತಿಂಗಳ ತನಕ ನಾವಿನ್ನ ಸ್ಟೋರ್ ಮಾಡ್ಕೊಂಡು ತಿನ್ಕೋಬಹುದು. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಹೀಗೆ ನೆಕ್ಸ್ಟ್ ಆಗಿ ಅದೇ ತರಾನೇ ಈ ಹಿಟ್ಟಿನ ಅವರೆ ಬೇಳೆನಲ್ಲಿ ಮಿಕ್ಸರ್ ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ಈ ಮಿಕ್ಸರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು 2 ಕೆಜಿ ಅವರೆಕಾಯಿನಲ್ಲಿ ಬಿಡಿಸಿ ಅದನ್ನ ನೆನೆಸಿ ಆನಂತರ ಈ ರೀತಿ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ಸೊ 2 ಕೆಜಿ ಅವರೆಕಾಯಿನಲ್ಲಿ ನಾನು ಇವತ್ತು ಮಿಕ್ಸರ್ ನ ಮಾಡಿ ತೋರಿಸ್ತಿದ್ದೀನಿ. ಈ ರೀತಿ ಹಿಟ್ಟಿನ ಅವರೆ ಬೇಳೆನ ಈ ರೀತಿ ಚೆನ್ನಾಗಿ ಒಂದ್ಸತಿ ವಾಶ್ ಮಾಡ್ಕೊಂಡು ತಗೊಳ್ಳಿ. ಈಗ ಮತ್ತೆ ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಈ ಬೇಳೆ ಎಲ್ಲಾನು ಹಾಕ್ಬಿಟ್ಟು ಒಂದು 5 ನಿಮಿಷ ಇದನ್ನ ಹಾಗೆ ಬಿಟ್ಬಿಡ್ಬೇಕು. ಸೊ ಆಗ ಆ ತೇವಾಂಶ ಎಲ್ಲಾನು ಬಟ್ಟೆ ಎಳ್ಕೊಳತ್ತೆ. ಸೊ ಜಾಸ್ತಿ ಹೊತ್ತು ಇದನ್ನ ಡ್ರೈ ಮಾಡ್ಕೊಳ್ಬಾರ್ದು, ಆ ತೇವಾಂಶ ಇರಬಾರ್ದು ಅಷ್ಟೇನೆ. ಸೊ ಫ್ಯಾನ್ ಕೆಳಗಡೆ ಎಲ್ಲ ಏನು ಬೇಕಾಗೋದಿಲ್ಲ, ಜಸ್ಟ್ ಒಂದು ಬಟ್ಟೆ ಮೇಲೆ ಹಾಕಿ ಒಂದು 5 ನಿಮಿಷ ಬಿಟ್ಟು ಆನಂತರ ಇದನ್ನ ಎತ್ಕೊಂಡು ಈ ರೀತಿ ಒಂದು ಪ್ಲೇಟ್ಗೆ ಹಾಕೊಳ್ಳಿ. ಸೊ ನೀವು ನೋಡ್ಬೋದು ತೇವಾಂಶ ಅನ್ನೋದು ಇಲ್ಲ, ಆದ್ರೆ ಸ್ವಲ್ಪ ಡ್ರೈ ಆಗಿ ಈ ರೀತಿ ಇದೆ. ಆದಷ್ಟು ಸ್ವಲ್ಪ ಬೇಗನೆ ಎತ್ಕೊಂಡ್ಬಿಡ್ಬೇಕು, ತುಂಬಾ ಜಾಸ್ತಿ ಇದು ನಮ್ಗೆ ಡ್ರೈ ಆಗ್ಬಾರ್ದು. ತುಂಬಾ ಜಾಸ್ತಿ ಹೊತ್ತು ಹಾಗೆ ಬಿಟ್ರೆ ಅದು ಸ್ವಲ್ಪ ಡ್ರೈ ಆಗ್ಬಿಡತ್ತೆ, ಹಾಗೆ ತಿನ್ನುವಾಗ ನಮ್ಗೆ ಸ್ವಲ್ಪ ಗಟ್ಟಿ ಅನ್ಸುತ್ತೆ. ಆನಂತರ ಈ ರೀತಿ ಒಂದು ದೊಡ್ಡ ಬೌಲ್ಗೆ ಒಂದು ಸ್ವಲ್ಪ ಟಿಶ್ಯೂ ಪೇಪರ್ಸ್ ನ ಹಾಕಿ ಇಟ್ಕೊಳ್ಳಿ, ಅಥವಾ ಒಂದು ಬಟ್ಟೆ ಕೂಡ ಹಾಕಿ ಇಟ್ಕೊಳ್ಬಹುದು. ಸೊ ಎಕ್ಸ್ಟ್ರಾ ಆಯಿಲ್ ಏನಾದ್ರೂ ಇದ್ರೆ ಅದು ಎಳ್ಕೊಳತ್ತೆ. ಈಗ ನೆಕ್ಸ್ಟ್ ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ನ ಹಾಕೊಂಡು ಚೆನ್ನಾಗಿ ಬಿಸಿ ಮಾಡಿ ಈ ರೀತಿ ಹಾಕಿದ ತಕ್ಷಣ ಅದು ಚೆನ್ನಾಗಿ ನೊರೆ ರೀತಿ ಬರಬೇಕು. ಈ ರೀತಿ ಎಣ್ಣೆ ಕಾದ ನಂತರ ಗ್ಯಾಸ್ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಸ್ವಲ್ಪ ಈ ಅವರೆ ಬೇಳೆ ಹಾಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಾಕಿದಾದ್ಮೇಲೆ ಒಂದ್ 2-3 ನಿಮಿಷ ಹಾಗೆ ಬಿಟ್ಬಿಡಿ. ಆನಂತರ ಈ ರೀತಿ ಆ ಕಡೆ ತಿರುಗಿಸ್ಕೊಳ್ತಾ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಗರಿ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಸೊ ಎಲ್ಲ ಫ್ರೈ ಆದ್ರೆ ನಮ್ಗೆ ಈ ರೀತಿ ಸ್ವಲ್ಪ ಎಲ್ಲಾನು ಸಹ ಮೇಲೆ ಬಂದ್ಬಿಡತ್ತೆ. ಸೊ ಹಾಗ ನಮ್ಗೆ ಅದು ಒಂದ್ ಸಿಂಬಲ್ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಸೊ ಈಗ ಗರಿಗರಿಯಾಗಿ ಕೂಡ ಸೌಂಡ್ ಬರುತ್ತೆ. ಸೊ ಹಾಗ ಇದನ್ನ ನಾವು ಎತ್ಕೊಂಡ್ಬಿಡ್ಬೇಕು.
ಸೊ ಈ ರೀತಿ ಇದನ್ನ ಎತ್ಕೊಂಡ್ಬಿಟ್ಟು ಈ ರೀತಿ ಟಿಶ್ಯೂ ಪೇಪರ್ ಹಾಕಿರೋ ಬೌಲ್ ಇದೆಯಲ್ಲ, ಸೊ ಅದಕ್ಕೆ ನಾವು ಹಾಕೊಳ್ಬೇಕಾಗತ್ತೆ. ಸೇಮ್ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಎಲ್ಲಾನು ಸಹ ಇದೇ ರೀತಿ ನಾವು ಫ್ರೈ ಮಾಡಿ ತಗೊಳ್ಬೇಕು. ಸೊ ತುಂಬಾ ಹಾಕೋದಕ್ಕೆ ಹೋಗ್ಬೇಡಿ. ಈ ರೀತಿ ಎಷ್ಟಾದ್ರೆ ಅಷ್ಟು ಎಣ್ಣೆಯಲ್ಲಿ ಈಸಿಯಾಗಿ ಫ್ರೈ ಆಗೋ ರೀತಿ ಅಷ್ಟಾದ್ರೆ ಅಷ್ಟು ಹಾಕೊಂಡು ನಾವು ಇದನ್ನ ನೀಟಾಗಿ ಫ್ರೈ ಮಾಡಿ ಗರಿ ಆಗೋ ತನಕ ಫ್ರೈ ಮಾಡಿ ಎತ್ಕೊಂಡು ಅದೇ ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಬೇಕು. ಸೊ ನೋಡ್ಬೋದು ಎಲ್ಲಾನು ಸಹ ಫ್ರೈ ಮಾಡಿ ತಗೊಂಡಿದ್ದೀನಿ. ಸೊ ಈಗ ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಈ ಕಡಲೆ ಬೀಜ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ಅಂತ ಲೆಕ್ಕ ಇಲ್ಲ, ಸೊ ನಿಮ್ಗೆ ಎಷ್ಟು ಬೇಕಿದ್ರೆ ಅಷ್ಟು ಹಾಕೊಳ್ಬಹುದು. ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡಿ ಎತ್ಕೊಳ್ಳಿ. ಸೊ ಇದು ಮಾತ್ರ ಲೋ ಫ್ಲೇಮ್ ನಲ್ಲೇ ಫ್ರೈ ಮಾಡ್ಕೊಳ್ಳಿ, ಬೇಗ ಸೀದೋಗ್ಬಿಡತ್ತೆ, ಯಾಕಂದ್ರೆ ಬಿಸಿ ಎಣ್ಣೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಸೊ ಈ ರೀತಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಂಡು ಇದು ಕೂಡ ಎತ್ಕೊಂಡು ಅದೇ ಬೌಲ್ಗೆ ಹಾಕೊಳ್ಳಿ. ಸೇಮ್ ಇದೇ ರೀತಿ ಒಂದು ಬೌಲ್ ಆಗುವಷ್ಟು ಕಡಲೆಪಪ್ಪು ಕೂಡ ಹಾಕೊಂಡು ಕೇವಲ 1 ರಿಂದ 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು, ಬೇಗ ಫ್ರೈ ಆಗ್ಬಿಡತ್ತೆ. ಸೊ ಇದು ಕೂಡ ಎತ್ಕೊಂಡು ಮತ್ತೆ ನಾನು ಅದೇ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇದೇ ರೀತಿ 3 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಕ್ರಶ್ ಮಾಡಿ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡಿ ಹಾಕೊಳ್ಳಿ. ಸೇಮ್ ಅದೇ ರೀತಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೇನೆ ಒಣಮೆಣಸಿನಕಾಯಿ ಕೂಡ ಫ್ರೈ ಮಾಡಿ ಹಾಕಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಹಾಕೊಳ್ಳಿ. ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು. ಜೊತೆಗೆ ನೀವು ಬೇಕು ಅಂತಂದ್ರೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕೊಳ್ಬಹುದು, ಚೆನ್ನಾಗಿರುತ್ತೆ ಟೇಸ್ಟ್. ಈ ರೀತಿ ಎಲ್ಲಾನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ಎಕ್ಸ್ಟ್ರಾ ಟಿಶ್ಯೂ ಪೇಪರ್ನ ತೆಗೆದಾಕ್ಬಿಡಿ. ಸೊ ನೋಡಿದ್ರಲ್ವಾ ಎಷ್ಟು ಸೂಪರ್ ಆಗಿ ನಮಗೆ ಗರಿಗರಿಯಾಗಿ ಈ ಅವರೆಬೇಳೆ ಮಿಶ್ರ ರೆಡಿ ಆಗಿದೆ. ಸೊ ಇದನ್ನ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕಿಡಿ. ಆನಂತರ ಇದನ್ನ ಒಂದು ಏರ್ಟೈಟ್ ಬಾಕ್ಸ್ ಹಾಕಿ ಇಟ್ಕೊಂಡ್ರೆ 1-1.5 ತಿಂಗಳ ತನಕ ಸ್ಟೋರ್ ಮಾಡ್ಕೊಂಡು ತಿನ್ಕೋಬಹುದು. ಸೊ ಒಂದು ಒಳ್ಳೆ ಟೈಮ್ ಪಾಸ್ ಸ್ನಾಕ್ ಇದು, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇದ್ರೆ ತಿನ್ಬೇಕು ಅಂತ ಅನ್ಸುತ್ತೆ, ಅಷ್ಟು ಸೂಪರ್ ಆಗಿ ಬಂದಿದೆ. ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ಆಗಿ ನಾವು ತುಂಬಾನೇ ಪರ್ಫೆಕ್ಟ್ ಆಗಿ ಈಸಿಯಾಗಿ ಮುರುಕು ರೆಸಿಪಿ ನೋಡ್ಕೊಳ್ಳೋಣ. ಸಖತ್ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಮೊದಲನೇದಾಗಿ ಈ ತರ ಮಿಕ್ಸರ್ ಜಾರ್ ತಗೊಂಡದ್ರಲ್ಲಿ 1/4 ಕಪ್ ನಷ್ಟು ಕಡಲೆಪಪ್ಪನ ಹಾಕೊಂಡು ನೈಸ್ ಆಗಿ ಪೌಡರ್ ಮಾಡ್ಕೊಂಡು ಜರಡಿಯಲ್ಲಿ ಹಾಕೊಳ್ಳಿ. ಮತ್ತೆ ಅದೇ ಕಪ್ ಅಳತೆಯಲ್ಲೇನೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಬೇಕು. ಈಗ ಇವೆರಡನ್ನೂ ಸಹ ಚೆನ್ನಾಗಿ ಫೈನ್ ಆಗಿ ನಾವು ಇದನ್ನ ಜರಡಿ ಮಾಡ್ಕೊಳ್ಬೇಕು. ಆದಷ್ಟು ನುಣ್ಣದಾಗಿರ್ಬೇಕು ಈ ಪೌಡರ್ಸ್ ಅನ್ನೋದು. ಅಕ್ಕಿ ಹಿಟ್ಟು ಬಂದ್ಬಿಟ್ಟು ಮನೇಲಿ ಮಾಡಿರೋದು ತಗೊಳ್ಬಹುದು ಅಥವಾ ಪ್ಯಾಕೆಟ್ ಅಕ್ಕಿ ಆದ್ರೂ ಉಪಯೋಗಿಸ್ಕೊಳ್ಬಹುದು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀ ಸ್ಪೂನ್ ಆಗುವಷ್ಟು ಕಾಳು, 1/2 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಹಾಗೆ 1 ಟೀ ಸ್ಪೂನ್ ತುಂಬಾ ಗಟ್ಟಿ ತುಪ್ಪನ ಹಾಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದ್ರೆ ಬೆಣ್ಣೆಯನ್ನು ಸಹ ಉಪಯೋಗಿಸ್ಕೊಳ್ಬಹುದು. ಇಷ್ಟೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಮೊದಲಿದ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಈಗ ಎಷ್ಟು ನೀರು ಬೇಕು ಅಂತ ನೋಡ್ಕೊಂಡು ಅಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಬಂದ್ಬಿಟ್ಟು ಈ ಅಳತೆಗೆ ನಮ್ಗೆ 1/4 ಕಪ್ ನಷ್ಟು ನೀರು ಯೂಸ್ ಆಗುತ್ತೆ. ನೋಡ್ಕೊಂಡು ಸ್ವಲ್ಪ ನೀರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಿ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನೋಡ್ಬೋದು ನೀವು, ಈ ತರ ನಮ್ಗೆ ಹಿಟ್ಟು ಅನ್ನೋದು ಇರ್ಬೇಕು. ತುಂಬಾ ಕೈಗೆ ಅಂಟೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗೆ ನಮ್ಗೆ ತುಂಬಾ ಗಟ್ಟಿ ಇದ್ರೂ ಸರಿಯಾಗಿ ಬರೋದಿಲ್ಲ, ತುಂಬಾ ಸಾಫ್ಟ್ ಆಗೋದ್ರೂ ಸರಿಯಾಗಿ ಬರೋದಿಲ್ಲ. ಹಿಟ್ಟು ತುಂಬಾ ಸಾಫ್ಟ್ ಕಲಿಸ್ಕೊಂಡ್ಬಿಟ್ರೆ ನಮ್ಗೆ ಎಣ್ಣೆಯಲ್ಲಿ ಹರಡೋದು ಆಗ್ಲಿ ಅಥವಾ ಈ ತರ ಎಣ್ಣೆಯಲ್ಲಿ ಜಾಸ್ತಿ ಹೀರ್ಕೊಳ್ಳೋದಾಗ್ಲಿ ಈ ತರ ಅವೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಹಾಗಾಗಿ ಹಿಟ್ಟನ್ನ ಕರೆಕ್ಟ್ ಆಗಿ ಕಲಿಸ್ಕೊಳ್ಬೇಕು. ಈಗ ಮತ್ತೆ ನಾನಿಲ್ಲಿ ಮಿಲ್ಕ್ ಶೇಪ್ ಮೌಲ್ ನ ತಗೊಂಡು ಸ್ವಲ್ಪ ಎಣ್ಣೆ ಕೂಡ ಗ್ರೀಸ್ ಮಾಡಿ ಇಟ್ಟಿದ್ದೀನಿ. ಈಗ ಅದ್ರ ಒಳಗಡೆ ಈ ಹಿಟ್ಟನ್ನ ತುಂಬಿಸ್ಬೇಕು. ನಂತರ ಇದನ್ನ ಟೈಟ್ ಆಗಿ ಸೀಲ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಮಿಲ್ಕ್ ಶೇಪ್ ಇದನ್ನ ಪ್ರೆಸ್ ಮಾಡ್ಕೊಳ್ಬೇಕು ಅಷ್ಟೇನೆ. ಇದೇ ಹಿಟ್ಟಿನಲ್ಲಿ ನೀವು ಚಕ್ಲಿ ಶೇಪ್ ಕೂಡ ಮಾಡ್ಕೊಳ್ಬಹುದು. ಹಾಗೆ ಎಡ್ಜಸ್ ನ ನೀಟಾಗಿ ಪ್ರೆಸ್ ಮಾಡ್ಕೊಂಡ್ಬಿಡಿ, ಇಲ್ಲಾಂದ್ರೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಇದನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ನೋಡಿ ಚೆನ್ನಾಗಿ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಗ್ಯಾಸ್ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಳ್ಬೇಕು. ಆನಂತರ ಈ ರೀತಿ ನಾವು ಒಂದೊಂದಾಗಿ ಅದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದು ತುಂಬಾನೇ ಬೇಗ ಫ್ರೈ ಆಗ್ಬಿಡತ್ತೆ, ಹಾಗಾಗಿ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಈಸಿಯಾಗಿ ಎಷ್ಟಾಗುತ್ತೋ ಅಷ್ಟು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಆ ಕಡೆ ಈ ಕಡೆ ಕೂಡ ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳೋದು ಅಷ್ಟೇನೆ. ನಮ್ಗೆ ಮುರುಕು ಅನ್ನೋದು ರೆಡಿ ಆಗ್ಬಿಡತ್ತೆ. ಸೇಮ್ ಇದೇ ವಿಧಾನದಲ್ಲಿ ನಾವು ಎಲ್ಲಾನು ಸಹ ಮಾಡ್ಕೊಳ್ಳೋದು ಅಷ್ಟೇನೆ. ನಾನ್ ತಗೊಂಡಿರೋ ಕ್ವಾಂಟಿಟಿಗೆ ನಮ್ಗೆ 10 ಮುರುಕು ಆಗಿದೆ. ತುಂಬಾನೇ ಗರಿಯಾಗಿರುತ್ತೆ. 1 ವಾರ ತನಕ ಇದು ಸ್ಟೋರ್ ಕೂಡ ಇರುತ್ತೆ. ನೋಡ್ತಾ ಇದ್ರೆ ತಿನ್ಬೇಕು ಅಂತ ಅನ್ಸುತ್ತೆ, ಅಷ್ಟು ಗರಿಯಾಗಿ ತುಂಬಾನೇ ಚೆನ್ನಾಗಿ ಬಂದಿದೆ. ಈಗ ನೆಕ್ಸ್ಟ್ ಆಗಿ ನಾವು ಈ ಮೂಂಗಲ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ.
ಹಾಗೆ ಇದನ್ನ ನಾವು ಒಂದು ತಿಂಗಳ ತನಕ ಸ್ಟೋರ್ ಮಾಡ್ಕೊಂಡು ತಿನ್ಕೋಬಹುದು, ಏನು ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಮೊದಲನೇದಾಗಿ ಈ ರೀತಿ ಒಂದು ದೊಡ್ಡ ಬೌಲ್ ತಗೊಳ್ಳಿ. ಅದರಲ್ಲಿ ಯಾವ್ದಾದ್ರು ಒಂದು ಕಪ್ಪಳತೆಯಲ್ಲಿ 2 ಕಪ್ ನಷ್ಟು ಹೆಸರು ಬೇಳೆ ತಗೊಳ್ಳಿ. ಸೊ ನಮ್ಗೆ ಹೆಸರು ಬೇಳೆ ಅನ್ನೋದು 2 ರೀತಿಯಲ್ಲಿ ಇರುತ್ತೆ. ಸೊ ಚಿಕ್ಕದು ಹಾಗೆ ಸ್ವಲ್ಪ ದೊಡ್ಡ ಸೈಜ್ ಇಂದು. ಆದಷ್ಟು ಸ್ವಲ್ಪ ದೊಡ್ಡ ಸೈಜ್ ಇಂದ ಹೆಸರು ಬೇಳೆ ತಗೊಂಡ್ರೆ ನಮ್ಗೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ಆಗುತ್ತೆ. ಸೊ ನಾನಿಲ್ಲಿ 2 ಕಪ್ ನಷ್ಟು ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಇರುವಂತಹ ಹೆಸರು ಬೇಳೆನ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ಈಗ ಇದನ್ನ ಒಂದ್ 2 ರಿಂದ 3 ಸತಿ ಚೆನ್ನಾಗಿ ಕೈಯಲ್ಲಿ ಹಿಸಿದ್ಬಿಟ್ಟು ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದಕ್ಕೆ 1.5 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಅದ್ರ ತುಂಬಾ ನೀರ್ ಹಾಕಿ ನಾವ್ ಇದನ್ನ ಒಂದ್ 2 ರಿಂದ 3 ಅವರ್ ನೆನೆಸ್ಕೊಂಡ್ರೆ ಸಾಕಾಗತ್ತೆ. ಅಥವಾ ನೀವು ಹೋಲ್ ನೈಟ್ ನೆನೆಸಿ ಇಟ್ಕೊಳ್ಬಹುದು. ಸೊ ನೋಡ್ಬೋದು ನೀವು ಚೆನ್ನಾಗಿ ನೆಂದಿದೆ. ಸೊ ಇದಕ್ಕೆ ಚೆನ್ನಾಗಿ ನೆಂದಾದ್ಮೇಲೆ ಇನ್ನೊಂದ್ಸತಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಈ ನೀರೆಲ್ಲಾನು ಸಪರೇಟ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಸ್ಟ್ರೈನರ್ಗೆ ಆ ನೀರನ್ನ ಸಪರೇಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ಒಂದ್ 2 ರಿಂದ 3 ನಿಮಿಷ ಹಾಗೆ ಬಿಟ್ಬಿಡಿ. ಆ ಎಕ್ಸ್ಟ್ರಾ ನೀರೆಲ್ಲಾನು ಹೋಗ್ಬಿಡತ್ತೆ. ಅನಂತರ ಇದನ್ನ ಎತ್ಕೊಂಡು ಈ ರೀತಿ ಒಂದು ಕಾಟನ್ ಕ್ಲಾತ್ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ತೆಳ್ಳಗೆ ಹರಡ್ಬಿಟ್ಟು ಫ್ಯಾನ್ ಕೆಳಗಡೆ ಇದನ್ನ ಹಾರೋದಕ್ಕೆ ಬಿಡಬೇಕು. ಅಥವಾ ನೀವು ಹಾಗೆ ಆದ್ರೂ ಬಿಡಬಹುದು, ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ ಅಷ್ಟೇನೆ. ಬಿಸಿಲಲ್ಲಿ ಹಾಕಬಾರ್ದು, ಮನೆಯಲ್ಲೇ ಇದನ್ನ ನಾವು ಆರಿಸ್ಕೋಬೇಕಾಗತ್ತೆ. ಸೊ ನಾನು ಇದನ್ನ ಫ್ಯಾನ್ ಕೆಳಗಡೆ ಒಂದು ಅರ್ಧ ಗಂಟೆ ಹೊತ್ತು ಹಾಗೆ ಬಿಟ್ಟಿದ್ದೀನಿ. ಅದಾದ್ಮೇಲೆ ನೋಡ್ಬೋದು ನೀವು ಆ ತೇವಾಂಶ ಅನ್ನೋದು ಏನು ಇರೋದಿಲ್ಲ, ಈ ರೀತಿ ಚೆನ್ನಾಗಿ ಡ್ರೈ ಆಗಿರುತ್ತೆ. ಸೊ ಈ ತರ ಹೆಸರು ಬೇಳೆ ಡ್ರೈ ಆಗಿದ ನಂತರ ಒಂದು ಪ್ಲೇಟ್ ಅಲ್ಲಿ ಹಾಕೊಂಡು ಇಟ್ಕೊಳ್ಳಿ. ಸೊ ಈಗ ನಮ್ಗೆ ಇದು ಫ್ರೈ ಆಗ್ಲಿಕ್ಕೆ ರೆಡಿ ಆಗಿದೆ. ಇದು ಫ್ರೈ ಮಾಡೋದು ಬಂದ್ಬಿಟ್ಟು ಫಸ್ಟ್ ಈ ರೀತಿ ನೋಡಿ ಈ ಸ್ಟ್ರೈನರ್ ನ ತಗೊಳ್ಳಿ. ಸೊ ನಾನು ಜ್ಯೂಸ್ ಫಿಲ್ಟರ್ ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸೊ ಈ ತರ ನಿಮ್ ಮನೆಯಲ್ಲಿ ಯಾವ್ದಿದ್ರೆ ಅದ್ರಲ್ಲಿ ನೀವು ಮಾಡ್ಕೊಳ್ಬಹುದು. ಈಗ ಇವನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಆಯಿಲ್ ನೋಡಿ ಚೆನ್ನಾಗಿ ಬಿಸಿ ಆಗಿರ್ಬೇಕು. ಆಯಿಲ್ ಈ ರೀತಿ ಚೆನ್ನಾಗಿ ಬಿಸಿ ಆಗಿದ ನಂತರ ಗ್ಯಾಸ್ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ. ಈಗ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವಿನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಸ್ಪೂನ್ ನಲ್ಲಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಾವು ಡೈರೆಕ್ಟ್ ಆಗಿ ಆಯಿಲ್ ಅಲ್ಲಿ ಹಾಕಾದ್ರೂ ಫ್ರೈ ಮಾಡ್ಕೊಳ್ಬಹುದು, ಆದ್ರೆ ತೆಗೆಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಸಣ್ಣಕ್ಕಿರೋದ್ರಿಂದ ತೆಗೆಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಸ್ಟ್ರೈನರ್ ಅಲ್ಲಿ ಹಾಕಿ ಫ್ರೈ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಈ ರೀತಿ ಒಂದು ಬ್ಯಾಚ್ ಫ್ರೈ ಆಗ್ಲಿಕ್ಕೆ ನಮ್ಗೆ ಅಟ್ಲೀಸ್ಟ್ 8 ರಿಂದ 10 ನಿಮಿಷ ಟೈಮ್ ತಗೊಳುತ್ತೆ. ಸೊ ನಿಧಾನವಾಗಿ ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡಿ ನಾವು ಇದನ್ನ ಎತ್ಕೊಳ್ಬೇಕು. ಸೊ ನೀವು ನೋಡ್ಬೋದು 8 ನಿಮಿಷ ಆದ್ಮೇಲೆ ಚೆನ್ನಾಗಿ ನಮ್ಗೆ ಗರಿ ಆಗಿರೋ ಸೌಂಡ್ ಬರ್ತಾ ಇರುತ್ತೆ. ಸೊ ನೀವೇ ಇದನ್ನ ಎತ್ಕೊಂಡ್ಬಿಡಿ, ಇದಕ್ಕಿಂತ ಜಾಸ್ತಿ ಫ್ರೈ ಮಾಡಬೇಡಿ. ಹಾಗೆ ನಮ್ಗೆ ಚೆನ್ನಾಗಿ ಫ್ರೈ ಆದ್ಮೇಲೆ ಆ ಬಬಲ್ಸ್ ಅನ್ನೋದು ಆಲ್ಮೋಸ್ಟ್ ಕಡಿಮೆ ಆಗ್ಬಿಡತ್ತೆ. ಸೊ ಈ ರೀತಿ ಫ್ರೈ ಆಗಿದ ನಂತರ ಇದನ್ನ ಎತ್ಕೊಂಡ್ಬಿಟ್ಟು ಈ ರೀತಿ ಟಿಶ್ಯೂ ಪೇಪರ್ ಹಾಕಿಟ್ಟಿರೋ ಬೌಲ್ಗೆ ಹಾಕೊಳ್ಬೇಕು. ಟಿಶ್ಯೂ ಪೇಪರ್ ಆಗ್ಲಿ ಅಥವಾ ಕಾಟನ್ ಕ್ಲಾತ್ ಆಗ್ಲಿ ಹಾಕಿರೋ ಬೌಲ್ಗೆ ಹಾಕೊಳ್ಳಿ. ನೆಕ್ಸ್ಟ್ ಇದೇ ತರ ನಾವು ಎಲ್ಲಾನು ಸಹ ಫ್ರೈ ಮಾಡಿ ತಗೊಳ್ಳೋದಷ್ಟೇನೆ. ಈ ತರ ಒಂದ್ ಸ್ವಲ್ಪ ಹೆಸರು ಬೇಳೆನ ಹಾಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಆ ಬಬಲ್ಸ್ ಎಲ್ಲಾನು ಕಡಿಮೆ ಆಗೋ ತನಕ ಹಾಗೇನೆ ಗರಿ ಆಗೋ ತನಕ ಫ್ರೈ ಮಾಡಿ ಇದನ್ನ ಎತ್ಕೊಳ್ಳಿ. ಸೊ ಇದೇ ರೀತಿ ಎಲ್ಲಾ ಹೆಸರು ಬೇಳೆನೂ ಸಹ ಫ್ರೈ ಮಾಡಿ ಅದೇ ಬೌಲ್ಗೆ ಹಾಕೊಳ್ಳಿ. ಅದಾದ್ಮೇಲೆ ಈ ಟಿಶ್ಯೂ ಪೇಪರ್ ಎಲ್ಲ ತೆಗೆದಾಕ್ಬಿಡ್ಬೇಕು. ಮತ್ತೆ ಇನ್ನೊಂದು ಹೊಸ ಟಿಶ್ಯೂ ಪೇಪರ್ ನ ತಗೊಂಡು ಆ ಹೆಸರು ಬೇಳೆನ ಈ ರೀತಿ ನಾವು ರಬ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಮ್ಗೆ ಎಕ್ಸ್ಟ್ರಾ ಆಯಿಲ್ ಏನಾದ್ರೂ ಇದ್ರೆ ಎಲ್ಲಾನು ಸಹ ಬಂದ್ಬಿಡತ್ತೆ. ಸೊ ನೀವು ಈ ತರ ಟಿಶ್ಯೂ ಪೇಪರ್ ಇಲ್ಲ ಅಂದ್ರೆ ಕಾಟನ್ ಕ್ಲಾತ್ ಅಲ್ಲಿ ಸಹ ಮಾಡ್ಕೊಳ್ಬಹುದು, ಕರ್ಚೀಫ್ ಇರುತ್ತಲ್ವಾ, ಸೊ ಅದ್ರಲ್ಲಾದ್ರೂ ಮಾಡಿ. ಸೊ ನೋಡ್ಬೋದು ಈ ರೀತಿ ನಾನು 1-2 ಟಿಶ್ಯೂ ಪೇಪರ್ ಅಲ್ಲಿ ಈ ರೀತಿ ನಾನು ಎಲ್ಲಾನು ಸಹ ರಬ್ ಮಾಡಿ ತಗೊಂಡಿದ್ದೀನಿ. ಈಗ ಇದನ್ನ ಈ ರೀತಿ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಸೊ ಆಲ್ರೆಡಿ ನಾವು ಉಪ್ಪು ಹಾಕಿ ಹೆಸರು ಬೇಳೆ ನೆನೆಸಿ ಇಟ್ಟಿದೀವಿ. ಸೊ ಆಗ ನಮ್ಗೆ ಉಪ್ಪು ಅನ್ನೋದು ಸ್ವಲ್ಪ ಹೆಸರು ಬೇಳೆಗೆ ಹಿಡಿಸಿರುತ್ತೆ. ಸೊ ನೋಡ್ಕೊಂಡು ಉಪ್ಪನ್ನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ನಂತರ ಬೇಕಿದ್ರೆ ಹಾಕೊಳ್ಳಿ. ಅಷ್ಟೇ, ನಮ್ಗೆ ಒಳ್ಳೆ ಟೇಸ್ಟಿಯಾಗಿ ಹೆಸರು ಬೇಳೆ ಸ್ನಾಕ್ ಅನ್ನೋದು ರೆಡಿ ಆಗಿದೆ. ಸೇಮ್ ನಮ್ಗೆ ಪ್ಯಾಕೆಟ್ ನಲ್ಲಿ ಯಾವ ರೀತಿ ಇರುತ್ತೆ ಇದು ಕೂಡ ಅದೇ ತರಾನೇ ಇರುತ್ತೆ. ತಿನ್ನುವಾಗ ಒಂಚೂರು ಕೂಡ ನಮ್ಗೆ ಆಯಿಲಿ ತರ ಇರೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಕೊನೆಯದಾಗಿ ನಾವಿಲ್ಲಿ ಈ ಕಾಂಗ್ರೆಸ್ ಕಡಲೆ ಬೀಜನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ನಾವು ಈ ಕಡಲೆ ಬೀಜ ಹುರ್ಕೊಳ್ಳೋದಕ್ಕೋಸ್ಕರ ಯಾವುದೇ ಕಡಲೆ ಬೀಜದಲ್ಲಿ ಈ ತರ ಸ್ನಾಕ್ ಮಾಡಿದಾಗ ನಾವು ಈ ತರಾನೇ ಹುರ್ಕೊಳ್ಬೇಕು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ನೋಡಿ ಈ ರೀತಿ ನಾವು ಒಂದು ಕಡಾಯಿನಲ್ಲಿ ಉಪ್ಪನ್ನ ಹಾಕೊಂಡಿದೀವಿ. ಒಂದು ಅರ್ಧ ಕೆಜಿ ಆಗುವಷ್ಟು ಉಪ್ಪನ್ನ ಹಾಕೊಂಡಿದೀನಿ ನಾನಿಲ್ಲಿ. ಹಾಕೊಂಡ್ಬಿಟ್ಟು ಉಪ್ಪನ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ದೊಡ್ಡೂರಿಯಲ್ಲೇನೆ ಉಪ್ಪನ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ದಪ್ಪತ್ತಲ ಇರುವಂತಹ ಕಡಾಯಿನಲ್ಲಿ ಅಥವಾ ಪಾತ್ರೆಯಲ್ಲೇ ಮಾಡ್ಕೊಳ್ಬೇಕು. ಈ ರೀತಿ ಉಪ್ಪು ಚೆನ್ನಾಗಿ ಬಿಸಿ ಆಗಿದ ನಂತರ ಹೀಗೆ ಗ್ಯಾಸ್ ನ ಮೀಡಿಯಂ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಳ್ಬೇಕು, ತುಂಬಾ ಜಾಸ್ತಿ ಉರಿನ ಇಟ್ಕೊಳ್ಬಾರ್ದು. ಆನಂತರ ಇದಕ್ಕೆ ನಾವು ಕಡಲೆ ಬೀಜ ಹಾಕೊಳ್ಬೇಕು. ನಾನಿಲ್ಲಿ ಈ ಕಪ್ ಅಳತೆಯಲ್ಲಿ 3 ಕಪ್ ನಷ್ಟು ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇದ್ದೀನಿ. ಈಗ ಈ ಕಡಲೆ ಬೀಜನ ನಾವು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು. ನೀವು ಸ್ವಲ್ಪ ಕಡಲೆ ಬೀಜ ಆದ್ರೂ ಹಾಕಿ ಮಾಡ್ಕೊಳ್ಬಹುದು. ಆ ಕಡಲೆ ಬೀಜ ಅನ್ನೋದು ಚೆನ್ನಾಗಿ ಗರಿ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ.
ಇದು ಫ್ರೈ ಆದಾಗ ನಮ್ಗೆ ಸ್ವಲ್ಪ ಒಟ್ಟು ಕೂಡ ಬಿಡ್ತಾ ಬರುತ್ತೆ. ಈ ರೀತಿ ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡ್ಬೋದಲ್ವಾ, ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಸೊ ಒಟ್ಟನ್ನು ಬಿಟ್ಕೊಳ್ತಾ ಬರುತ್ತೆ, ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಈ ತರ ಕಡಲೆ ಬೀಜನ ಫ್ರೈ ಮಾಡ್ಕೊಂಡು ಹಾಗೆ ಕೂಡ ತಿನ್ಕೊಳ್ಬಹುದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಉಪ್ಪು ನೀರ್ನ ಉದುರ್ಸ್ಕೊಂಡ್ರೆ ನಮ್ಗೆ ಉಪ್ಪು ಕಡಲೆ ಬೀಜ ಕೂಡ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ವಾ, ಈ ತರ ಚೆನ್ನಾಗಿ ಫ್ರೈ ಆಗ್ಬೇಕು. ತುಂಬಾ ಸೀದೋಗೋ ತನಕ ಫ್ರೈ ಮಾಡ್ಕೊಂಡ್ಬಿಡಿ, ಟೇಸ್ಟ್ ಚೆನ್ನಾಗಿರೋದಿಲ್ಲ, ಕಸರೆ ಬಂದ್ಬಿಡತ್ತೆ. ಈ ತರ ಫ್ರೈ ಆಗಿದ ನಂತರ ಇದನ್ನ ಎತ್ಕೊಂಡ್ಬಿಡಿ. ಈ ತರ ಪೂರಿ ಎತ್ತೋದ್ರಲ್ಲಿ ನಾವ್ ಇದನ್ನ ಎತ್ಕೊಂಡ್ರೆ ಈಸಿಯಾಗಿ ಬಂದ್ಬಿಡತ್ತೆ. ಸೇಮ್ ಇದೇ ರೀತಿ ಈ ಕಡಲೆ ಬೀಜ ಎಲ್ಲಾನು ಎತ್ಕೊಬೇಕು. ಈ ತರ ಬೇಡ, ಉಪ್ಪು ಹಾಕಿ ಹುರಿಯೋದ್ ಬೇಡ ಅಂದ್ರೆ ನೀವು ನಾರ್ಮಲ್ ಆಗಿ ಕಡಾಯಿನಲ್ಲಿ ಹಾಗೆ ಡೈರೆಕ್ಟ್ ಆಗಿ ಹಾಗೆ ಕೂಡ ನೀವು ಇದನ್ನ ಫ್ರೈ ಮಾಡ್ಕೊಳ್ಬಹುದು. ಇದು ಫುಲ್ ಆಗಿ ತಣ್ಣಗಾದ ನಂತರ ಇದಕ್ಕೆ ನಾವು ಹೊಟ್ಟೆಲ್ಲನ್ನು ತೆಗೆದಾಕ್ಬಿಡ್ಬೇಕು. ಈ ರೀತಿ ಹೊಟ್ಟೆಲ್ಲನ್ನು ತೆಕ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಭಾಗ ಮಾಡ್ಕೊಳ್ಳಿ. ಬೇಕಿದ್ರೆ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಬೇಡ. ಈ ರೀತಿ ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಭಾಗ ಮಾಡ್ಕೊಂಡಿದೀನಿ. ಹೀಗೆ ಇದಕ್ಕೆ ನಾವು ಒಗ್ಗರಣೆ ಕೊಟ್ಕೊಳ್ಬೇಕು. ಈ ರೀತಿ ಒಂದು ಕಡಾಯಿನಲ್ಲಿ ಒಂದ್ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಜಾಸ್ತಿ ಬೇಡ. ಎಣ್ಣೆ ಬಿಸಿ ಆಗಿದ ನಂತರ ಈ ರೀತಿಗೆ ನಾವು ಸ್ವಲ್ಪ ಒಂದು ಹಿಡಿ ಆಗುವಷ್ಟು ಕರಿಬೇವನ್ನ ಹಾಕೊಳ್ತಾ ಇದ್ದೀವಿ. ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಕರಿಬೇವಿನ ಫ್ಲೇವರ್ ಇದಕ್ಕೆ. ಇದು ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈ ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದ ನಂತರ ಗ್ಯಾಸ್ ನ ಆಫ್ ಮಾಡ್ಕೊಂಡ್ಬಿಡಿ. ಆನಂತರ ಇದಕ್ಕೆ ಸ್ವಲ್ಪ ಉಪ್ಪು, ಹಾಗೇನೆ ಸ್ವಲ್ಪ ಅರಿಶಿನದ ಪುಡಿ, ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್, ಮತ್ತೆ ನಿಮ್ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ, ಹಾಗೆ ಸ್ವಲ್ಪ ಹಿಂಗು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಗ್ಯಾಸ್ ಆಫ್ ಮಾಡ್ಕೊಂಡಿದ ನಂತರ ನಾವು ಮಸಾಲೆಸ್ನ ಹಾಕೊಳ್ಬೇಕು. ಇದು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿರೋ ಈ ಕಡಲೆ ಬೀಜನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು 30 ನಿಮಿಷ ಹಾಗೆ ಬಿಟ್ಬಿಡಿ. 30 ನಿಮಿಷ ಆದ ನಂತರ ಇದನ್ನ ಸರ್ವ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಈಗ ನಮ್ಗೆ ಸ್ವಲ್ಪ ಎಣ್ಣೆ ರೀತಿ ಕಾಣಿಸ್ಬೋದು, ಆದ್ರೆ 30 ನಿಮಿಷ ಆದ ನಂತರ ನಮ್ಗೆ ಈ ತರ ಕಾಣಿಸೋದಿಲ್ಲ, ಚೆನ್ನಾಗಿರುತ್ತೆ. ಅಷ್ಟೇ, ನಮ್ಗೆ ಕಾಂಗ್ರೆಸ್ ಕಡಲೆ ಬೀಜ ಕೂಡ ರೆಡಿ ಆಗ್ಬಿಟ್ಟಿದೆ. ನೋಡಿದ್ರಲ್ವಾ, ಎಲ್ಲಾನು ಸಹ ಸುಲಭವಾಗಿ ಮಾಡ್ಕೊಳ್ಬಹುದು ಅಂತ. ನೀವು ಸಹ ಟ್ರೈ ಮಾಡಿ, ಮಾಡಿದಾದ್ಮೇಲೆ ಹೇಗ್ ಬಂತಂತ ಮನೆಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.